ओम शांति। पिताश्री शुभाबा याद है। मुरली दिनांक 17/8/2026। मीठे बच्चे, बाप और दादा की भी वंडरफुल कहानी है। बाप जब दादा में प्रवेश करे तब तुम ब्रह्मा कुमार कुमारी वर्षे के अधिकारी बनो। ಮಧುರ ಮಕ್ಕಳೇ, ತಂದೆ ಮತ್ತು ದಾದಾರವರದು ವಂಡರ್ಫುಲ್ ಆದಂತಹ ಕತೆ ಇದೆ. ತಂದೆ ಯಾವಾಗ ದಾದಾರವರಲ್ಲಿ ಪ್ರವೇಶ ಮಾಡುತ್ತಾರೋ ಆಗ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಆಸ್ತಿಗೆ ಅಧಿಕಾರಿಗಳಾಗುವಿರಿ. ಪ್ರಶ್ನೆ: निश्चित ड्रामा को जानते हुए भी तुम बच्चों को कौन सा लक्ष्य अवश्य रखना है? ನಿಶ್ಚಿತವಾದಂತಹ ನಾಟಕವನ್ನ ಅರಿತಿದ್ದರೂ ನೀವು ಮಕ್ಕಳು ಯಾವ ಲಕ್ಷ್ಯವನ್ನ ಅವಶ್ಯವಾಗಿ ಇಟ್ಟುಕೊಳ್ಳಬೇಕು? उत्तर: पुरुषार्थ कर ज्ञालप करने का अर्थात विनाश के पहले बाप की याद में रह कर्मातीत बनने का लक्ष्य अवश्य रखना है. ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡಿಕೊಳ್ಳುವ ಅರ್ಥಾತ್ ವಿನಾಶಕ್ಕೆ ಮೊದಲು ತಂದೆಯ ನೆನಪಲ್ಲಿದ್ದು ಕರ್ಮಾತೀತರಾಗುವ ಲಕ್ಷ್ಯವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಿ. कर्मातीत अर्थात आयरन एज से गोल्डन एज बनना. ಕರ್ಮಾತೀತರು ಎಂದರೆ ಐರನ್ ಏಜ್ನಿಂದ ಗೋಲ್ಡನ್ ಏಜ್ ಚಿನ್ನದ ಸಮಾನ ಆಗುವುದಾಗಿದೆ. पुरुषार्थ का यही थोड़ा सा समय है, इसलिए विनाश के पहले अपनी अवस्था को अचल अडोल बनाना है. ಪುರುಷಾರ್ಥಕ್ಕೆ ಇದೇ ಸ್ವಲ್ಪ ಸಮಯ ಆಗಿದೆ. ಆದ್ದರಿಂದ ವಿನಾಶಕ್ಕೆ ಮೊದಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ. यहाँ दोनों कौन कहते हैं? ಓಂ ಶಾಂತಿ, ಓಂ ಶಾಂತಿ. 2 ಬಾರಿ ಓಂ ಶಾಂತಿ. ಇದು ಇಬ್ರು ಯಾರು ಹೇಳೋದು? ಏಕ್ತಾ ಬಾಬಾ, ಏಕ್ತಾ ದಾದಾ. ಒಬ್ರು ಬಾಬಾ, ಇನ್ನೊಬ್ರು ದಾದಾ ಅವ್ರಿಗಿದ್ದಾರೆ. कहानी सुनाते हैं ना, एकता राजा एकती रानी. अब यह फिर है नई बातें. ಬಾಬಾ ತಿಳಿಸ್ತಾ ಇದ್ದಾರೆ, ಕಥೆಯನ್ನೇ ಹೇಳ್ತಾರಲ್ವಾ, ಒಬ್ಬ ರಾಜ ಇದ್ದ, ಒಬ್ಬ ರಾಣಿ ಇದ್ಲು ಅಂತ. ಅದೇ ರೀತಿ ಇದು ಹೊಸ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಏಕ್ ಬಾಬಾ ಏಕ್ ದಾದಾ. ತುಮ್ ಕಹೆಂಗೆ 5000 ವರ್ಷ ಪಹಲೆ ಭಿ ಏಕ್ತಾ ಶಿವಬಾಬಾ, ದೂಸರಾ ತಾ ಬ್ರಹ್ಮ ದಾದಾ. ಒಬ್ರು ಬಾಬಾ, ಇನ್ನೊಬ್ರು ದಾದಾರವ್ರು. 5000 ವರ್ಷದ ಮೊದಲು ಸಹ ಒಬ್ರು ಶಿವಬಾಬಾ ಇದ್ರು, ಇನ್ನೊಬ್ರು ಬ್ರಹ್ಮ ದಾದಾ ಇದ್ರು. ಅಬ್ಬ ಶಿವಕ್ಕೆ ಬಚ್ಚೆ ತೋ ಸಬ್ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಶಿವನ ಮಕ್ಕಳಂತೂ ಎಲ್ಲರೂ ಆಗಿದ್ದೀರಿ. ಸಭಿ ಆತ್ಮಾಯೇ ಏಕ್ ಬಾಪ್ ಕಿ ಸಂತಾನ್ ಹೇ, ವಹ ತೋ ಹೈ ಹಿ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲ ಆತ್ಮಗಳು ಒಬ್ಬ ತಂದೆಯ ಸಂತಾನರಾಗಿದ್ದಾರೆ, ಅವರಂತೂ ಇದ್ದೇ ಇದ್ದಾರೆ. ಬ್ರಹ್ಮ ಕೆ ಬಚ್ಚೆ ಬ್ರಾಹ್ಮಣ್ ಬಿ ತೇ, ಪ್ರಜಾಪಿತ ಬ್ರಹ್ಮ ಕಿ ಸಂತಾನ್ ಬ್ರಹ್ಮ ಕುಮಾರ್ ಕುಮಾರಿಯಾತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಆಗಿದ್ದೀರಿ, ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ರಿ ಅಂತಾರೆ ಬಾಬಾ. ಉನ್ಹೋಂಕೋ ಕೌನ್ ಪಡಾತೆ ತೆ? ಬ್ರಹ್ಮ ಕುಮಾರ ಕುಮಾರಿಯರಿಗೆ ಯಾರು ಓದಿಸ್ತಾ ಇದ್ರು? ಶಿವಬಾಬಾ. ಶಿವಬಾಬಾ ಓದಿಸ್ತಾ ಇದ್ರು. ಪ್ರಜಾಪಿತ ಬ್ರಹ್ಮಕ್ಕೆ ಯಹ ಬ್ರಹ್ಮ ಕುಮಾರ್ ಕುಮಾರಿಯ ಡೇರ್ ಬಚ್ಚೆ ಹೆನ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರಜಾಪಿತ ಬ್ರಹ್ಮನಿಗೆ ಬ್ರಹ್ಮ ಕುಮಾರ ಕುಮಾರಿಯರು ಬಹಳಷ್ಟು ಜನ ಮಕ್ಕಳಿದಾರಲ್ವಾ. ಬ್ರಹ್ಮ ಕುಮಾರ್ ಕುಮಾರಿಯ ಮಾನ್ತೆ ಹೇ, ಬರೋಬರ್ ಹಮ್ ಶಿವಬಾಬಾಕ್ಕೆ ಬಚ್ಚೆ ಬಿ ಹೇ, ಪೋತ್ರೆ ಬಿ ಹೇ. ಇನ್ನು ಯಾರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೋ ಅವರು ಅವಶ್ಯವಾಗಿ ಒಪ್ಕೊಳ್ತಾರೆ, ಅವಶ್ಯವಾಗಿ ಈ ರೀತಿ ಮಾನ್ಯತೆ ಮಾಡ್ತಾರೆ, ನಾವು ಶಿವಬಾಬನಿಗೆ ಮಕ್ಕಳು ಹೌದು, ಜೊತೆಗೆ ಮೊಮ್ಮಕ್ಕಳು ಸಹ ಹೌದು.
ಬಚ್ಚೆ ತೋ ಹೈ ಹಿ ಅಬ್ ಪೋತ್ರೆ ಬನೆ ಹೇ. ಶಿವಬಾಬನಿಗೆ ನಾವು ಮಕ್ಕಳಂತೂ ಇದ್ದೇ ಇದ್ದೀವಿ, ಆದ್ರೆ ಈಗ ಮೊಮ್ಮಕ್ಕಳಾಗಿದ್ದೇವೆ. ಬ್ರಹ್ಮ ದ್ವಾರ ದಾದೇಸೆ ವರ್ಸಾಲೇನೆ. ಮೊಮ್ಮಕ್ಕಳಾಗಿದ್ದೇವೆ ಬ್ರಹ್ಮಾರವರ ಮೂಲಕ ತಾತನಿಂದ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಅಭಿ ತುಮ್ಕೋ ದಾದೇಸೆ ವರ್ಷ ಮಿಲ್ತಾ ಹೇ ಜಿಸ್ಕೋ ಶುಭಾಬ ಕಾತೆ ಹೇ. ಈಗ ನಮ್ಗೆ ಅಜ್ಜನಿಂದ ಆಸ್ತಿ ಸಿಗ್ತದೆ, ತಾತನಿಂದ ಆಸ್ತಿ ಸಿಗ್ತದೆ, ಅವರಿಗೆ ಶುಭಾಬ ಅಂತ ಹೇಳಲಾಗ್ತದೆ. ಪರಂತು ಬ್ರಹ್ಮ ಕುಮಾರ್ ಕುಮಾರಿಯಾ ಹೋನೆ ಕೆ ಕಾರಣ ಉನ್ಕೋ ಹಮ್ ದಾದಾ ಕಾತೆ ಹೇ. ಆದ್ರೆ ಬ್ರಹ್ಮ ಕುಮಾರ ಕುಮಾರಿಯರಾಗಿರುವ ಕಾರಣ ಅವರಿಗೆ ನಾವು ತಾತ ಅಂತ ಹೇಳ್ತೀವಿ. ವರ್ಷ ದಾದೆ ಕಾಹೆ. ಆಸ್ತಿ ಸಿಗುವುದೆಲ್ಲ ತಾತಂದು ಅಜ್ಜಂದು ಅಂತಾರೆ. ಬ್ರಹ್ಮ ದಾದಾ ಕಾ ನಹಿ ವೈಕುಂಠ ವಾಸಿ ಬನ್ನೆ ಕಾ ವರ್ಷ ಉಸ್ ಬಾಪ್ ಸೆ ಮಿಲ್ತಾ ಹೇ. ಬ್ರಹ್ಮ ದಾದಾರವರಿಂದ ಅಲ್ಲ ನಮ್ಗೆ ಆಸ್ತಿ ಸಿಗುವುದು, ವೈಕುಂಠವಾಸಿಗಳಾಗುವಂತಹ ಆಸ್ತಿ ಶಿವಬಾಬರವರಿಂದ ಸಿಗ್ತದೆ. ಆಧಾ ಕಲ್ಪ ವರ್ಷ ಪಾತೆ ಹೋ ಫಿರ್ ತುಮ್ಕೋ ಶಾಪ್ ಮಿಲ್ತಾ ಹೇ ರಾವಣ್ ಸೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅರ್ಧ ಕಲ್ಪ ನೀವು ಆಸ್ತಿಯನ್ನ ಪಡ್ಕೊಳ್ತೀರಿ, ಮತ್ತೆ ನಿಮಗೆ ರಾವಣನಿಂದ ಶಾಪ ಸಿಗ್ತದೆ. ನೀಚೆ ಉತ್ತರ್ತೆ ಆತೆ ಹೋ ಜೈಸೆ ಕಿ ಗ್ರಹಚಾರಿ ಬೆಟ್ತಿ ಹೇ ನೀಚೆ ಉತ್ತರ್ನೆ ಕಿ. ನಂತರ ನೀವು ಕೆಳಗಿಳಿತಾ ಬರ್ತೀರಿ ಅಂತಾರೆ ಬಾಬಾ. ಕೆಳಗಿಳಿಯುವಂತಹ ಗ್ರಹಚಾರಿ ಕುತ್ಕೊಂಡ್ ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅಭಿ ತುಮ್ ಬಚ್ಚೆ ಸಮಸ್ತೆ ಹೋ ಹಮಾರಿ ಗ್ರಹಚಾರಿ ರಾಹು ಕಿ ದಶಾ ಪೂರಿ ಹುಯಿ. राहु की दशा है सबसे बुरी. ऊंच से ऊंच बृहस्पति की दशा, फिर राहु की दशा बैठी तो 5 विकारों के कारण हम काले हो गए. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನಿಮ್ಗೆ ಈಗ ಗೊತ್ತು, ನಮ್ದೀಗ ರಾಹುವಿನ ಅಥವಾ ಗ್ರಹಚಾರಿ ರಾಹುವಿನ ದಶೆ ಪೂರ್ಣ ಆಯ್ತೀಗ. ರಾಹುವಿನ ದಶೆ ಎಲ್ಲಕ್ಕಿಂತಲೂ ಕನಿಷ್ಠವಾದದ್ದು, ಕೆಟ್ಟದ್ದಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಬೃಹಸ್ಪತಿಯ ದಶೆ ನಂತರ ರಾಹುವಿನ ದಶೆ ಯಾವಾಗ ಕೂತ್ಕೊಳ್ತಾರೋ ಪಂಚವಿಕಾರಗಳ ಕಾರಣ ನಾವು ಮತ್ತೆ ಕಪ್ಪಾಗ್ಬಿಡ್ತೀವಿ, ಕಪ್ಪಾಗಿದ್ದೇವೆ. ಅಬ ಫಿರ್ ಬಾಪ್ ಕಹತೆ ಹೇ ದೇ ದಾನ್ ತೋ ಛುಟೆ ಗ್ರಹಣ್. ಈಗ ಮತ್ತೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ದಾನವನ್ನ ಕೊಟ್ಟಾಗ, ಈ ಪಂಚವಿಕಾರಗಳ ದಾನವನ್ನ ಕೊಟ್ಟಾಗ ನೀವು ಎಲ್ಲ ಗ್ರಹಣದಿಂದ ಬಿಡುಗಡೆಯಾಗ್ತೀರಿ. ಹೈ ತುಮಾರಿ ಬಾತ್, ಎಲ್ಲ ಇರುವುದು ನಿಮ್ಮ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಉನ್ಹೋನೆ ಫಿರ್ ಸೂರ್ಯ ಚಂದ್ರಮಾಕ ಗ್ರಹಣ ಸಮಜ್ ಲಿಯಾ ಹೇ. ಆದ್ರೆ ಜಗತ್ತಿನಲ್ಲಿ ಸೂರ್ಯ ಚಂದ್ರನ ಗ್ರಹಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜಬ್ ಗ್ರಹಣ ಲಗ್ತಾ ಹೇ ತೋ ದಾನ್ ಮಾಂಗ್ತೆ ಹೇ. ಯಹ ಬಾಪ್ ತುಮ್ಕೋ ಕಹತೆ ಹೇ 5 ವಿಕಾರೋಂ ಕಾ ದಾನ್ ದೋ ಗ್ರಹಚಾರಿ ಉತ್ತರ್ ಜಾಯೇಗಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಯಾವಾಗ ಗ್ರಹಣ ಹಿಡಿತದೋ ಆವಾಗ ದಾನವನ್ನ ಬೇಡ್ತಾರೆ. ಇಲ್ಲಿ ಬಾಬಾನು ನಮ್ಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಪಂಚವಿಕಾರಗಳ ದಾನವನ್ನ ಕೊಟ್ಬಿಡಿ, ಆವಾಗ ನಿಮ್ಮ ಗ್ರಹಚಾರ ಬಿಟ್ಟು ಹೋಗ್ತದೆ. ಇನ್ ವಿಕಾರೋ ಸೆ ಹಿ ತುಮ್ ಪಾಪಾತ್ಮ ಬನೆ ಹೋ. ಯಾಕೆಂದ್ರೆ ಈ ವಿಕಾರಗಳಿಂದಲೇ ನೀವು ಪಾಪಾತ್ಮರಾಗಿದ್ದೀರಿ. ಮುಖ್ಯ ಹೇ ದೇಹ ಅಭಿಮಾನ್. ಪಹಲೆ ಐಸೆ ಸತೋ ಪ್ರಧಾನ್ತೆ ಫಿರ್ ಸತೋ ರಜೋ ತಮೋ ಬನೆ ಹೇ. ಬಾಬಾ ಹೇಳ್ತಾ ಇದ್ರೆ, ಮುಖ್ಯವಾಗಿರುವುದು ದೇಹ ಅಭಿಮಾನ. ಮೊದಲು ಈ ರೀತಿ ಸತೋ ಪ್ರಧಾನರಾಗಿದ್ರೆ, ನಂತರ ಸತೋ ರಜೋ ತಮೋನಲ್ಲಿ ಬಂದ್ರಿ. 84 ಜನ್ಮ ಲಿಯೇ ಹೇ. ಈ ರೀತಿ 84 ಜನ್ಮ ಪಡ್ಕೊಂಡಿದ್ದೀರಿ. ಯಹ ತೋ ಪಕ್ಕಾ ನಿಶ್ಚಯ ಹೇ ಬರೋಬರ್ ದೇವತಾಯೇ ಹಿ 84 ಜನ್ಮ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದಂತೂ ನಿಮ್ಗೆ ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇದೆ, ಅವಶ್ಯವಾಗಿ ದೇವತೆಗಳೇ 84 ಜನ್ಮವನ್ನ ಪಡ್ಕೊಳ್ತಾರೆ. ಪಹಲೆ ಉನ್ಹೋಂಕೋ ಹಿ ಮಿಲ್ನಾ ಚಾಹೆ ಬಾಪ್ಸೆ. ಹಾಗಾದ್ರೆ ಮೊದಲು ಆ ದೇವತಾತ್ಮಗಳಿಗೆ ತಂದೆಯಿಂದ ಮೊದಲಿಗೆ ಪ್ರಾಪ್ತಿಯಾಗಬೇಕಾಗಿದೆ. ಗಾಯ ಬಿ ಜಾತಾ ಹೇ ಆತ್ಮಾಯೇ ಪರಮಾತ್ಮ ಅಲಗ್ ರಹೆ ಬಹುತ್ ಕಾಲ್. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ, ಆತ್ಮ ಪರಮಾತ್ಮ ಬಹಳಷ್ಟು ಸಮಯದಿಂದ ಆಗಲಿದ್ರು. ಬಾಪ್ कहते हैं पहले पहले तुमको सत्युग में भेजाता फिर अभी तुम ही आकर मिले हो. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಮೊದಲು ನೀವು ನನ್ನಿಂದ ಅಗಲಿ, ಮೊದಲು ನಾನು ನಿಮಗೆ ಸತ್ಯುಗಕ್ಕೆ ಕಳಿಸಿದ್ದೆ, ಆಮೇಲೆ ಈಗ ನೀವೇ ಬಂದು ನನ್ನ ಜೊತೆಗೆ ಮಿಲ್ಲ ಮಾಡಿದ್ದೀರಿ ಪುನಃ ಅಂತ ಹೇಳ್ತಿದ್ದಾರೆ ಬಾಬಾ. ಆಗೆ ತೋ ಸಿರ್ಫ್ ಗಾತೆ ಥೇ ಉನ್ಕಾ ಯಥಾರ್ಥ ಅರ್ಥ ಅಭಿ ಬಾಪ್ ಬೆಟ್ ಸಮझाते हैं. ಮೊದಲೆಲ್ಲ ಕೇವಲ ಗಾಯನ ಮಾಡ್ತಾ ಇದ್ವಿ ಭಕ್ತಿಯಲ್ಲಿ. ಹೇಳ್ತಾರಲ್ವಾ, ಆತ್ಮ ಪರಮಾತ್ಮ ಬಹಳಷ್ಟು ಸಮಯದಿಂದ ಅಗಲಿದ್ರು, ಮತ್ತೆ ಯಾವಾಗ ಸಿಗ್ತಾರೋ ಆವಾಗ ಸುಂದರ ಮೇಳ ನಡೀತು ಅಂತ ಈ ರೀತಿ ಕೇವಲ ಗಾಯನ ಮಾಡ್ತಾರೆ ಇದ್ದಾರೆ.
सभी वेद शास्त्र जप तप स्लोगन आदि जो भी है सबका सार बाप बैठ समझाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಏನೆಲ್ಲ ವೇದ ಶಾಸ್ತ್ರ ಜಪ ತಪ ಶ್ಲೋಗನ್ಸ್ ಏನೆಲ್ಲ ಇದಾವೋ ಎಲ್ಲದರ ಸಾರವನ್ನ ನಾನು ಕುಳಿತು ತಿಳಿಸ್ತಾ ಇದ್ದೇನೆ. ಚಕ್ರ ತೋ ಬಿಲ್ಕುಲ್ ಸಹಜ. ಬಾಬಾ ಹೇಳ್ತಾ ಇದ್ದಾರೆ ಚಕ್ರದ ಜ್ಞಾನ ಅಂತೂ ಬಹಳಷ್ಟು ಸಹಜವಾಗಿದೆ. ಅಭಿ ಕಲಿಯುಗ और ಸತ್ಯುಗ का ಸಂಗಮ है. ಆದ್ರೆ ಈಗ ಕಲಿಯುಗ ಮತ್ತು ಸತ್ಯುಗದ ಸಂಗಮ ಆಗಿದೆ. ಲಡಾಯಿ भी सामने खड़ी है. यह भी तुमको निश्चय है सत्युग की स्थापना होती है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಕಲಿಯುಗ ಮತ್ತು ಸತ್ಯುಗದ ಸಂಗಮ ಇದಾಗಿದೆ. ಯುದ್ಧವೂ ಸಹ ಸಮ್ಮುಖದಲ್ಲಿದೆ. ಈಗ ನಿಮ್ಗೆ ಮಕ್ಕಳಿಗೆ ನಿಶ್ಚಯ ಆಗಿದೆ ಸತ್ಯುಗದ ಸ್ಥಾಪನೆ ಅಂತೂ ಆಗ್ತದೆ ಅಂತ. कलयुग में जितने भी है उन सबके शरीर खलास हो जाएंगे. बाकी आत्माएं पवित्र बन हिसाब किताब चुक्त कर जाएगी. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕಲಿಯುಗದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರ ಶರೀರಗಳು ಸಮಾಪ್ತಿ ಆಗ್ಬಿಡ್ತವೆ. ಬಾಕಿ ಆತ್ಮಗಳು ಮಾತ್ರ ಪವಿತ್ರರಾಗಿ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಿ ವಾಪಸ್ ಹೋಗ್ತೀವಿ. ಯಹ ಸಬ್ಕೆ ಕಯಾಮತ್ ಕಾ ಸಮಯ ಹೈ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಇದು ಎಲ್ಲರ ಅಂತಿಮ ಸಮಯ ಆಗಿದೆ. ಆತ್ಮಾಯೇ ಶರೀರ ಚೋಡ್ ಚಲಿ ಜಾಯೇಗಿ ಯಹ ತುಮ್ಹಾರಿ ಬುದ್ಧಿ ಮೇ ಅಭಿ ಹೈ. ಆತ್ಮಗಳೆಲ್ಲ ಶರೀರವನ್ನ ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಜಬ್ ತಕ್ ಹಮ್ ಕರ್ಮಾತಿ ತಾವಸ್ಥಾ ಕೋ ಪಾಯೆ ತಬ್ ತಕ್ ಸಂಗಮ್ ಪರ್ ಕಡೆ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲಿವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನ ಹೊಂದೋದಿಲ್ವೋ ಅಲ್ಲಿವರೆಗೂ ನಾವು ಸಂಗಮ ಯುಗದಲ್ಲಿ ಇದ್ದೇವೆ. ಏಕ್ ತರಫ್ ಹೇ ಕರೋಡೋ ಮನುಷ್ಯ ದೂಸರೆ ತರಫ್ ಹೋ ಸಿರ್ಫ್ ತುಮ್ ಥೋಡೆ ಸೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇವತ್ತು ಜಗತ್ತಿನಲ್ಲಿ ಒಂದು ಕಡೆಗೆ ಕೋಟ್ಯಾಂತರ ಮನುಷ್ಯರಿದ್ದಾರೆ, ಇನ್ನೊಂದು ಕಡೆಗೆ ಕೇವಲ ನೀವು ಕೆಲವು ಮಕ್ಕಳು ಮಾತ್ರ. ತುಮ್ಹಾರಿ ಮೇ ಬಿ ಕಿತ್ನೆ ಹೇ ಜೋ ನಿಶ್ಚಯ ಬುದ್ಧಿ ಹೋತೆ ಜಾತೆ ಹೇ. ನಿಶ್ಚಯ ಬುದ್ಧಿ ವಿಜಯಂತಿ ಫಿರ್ ಜಾಕರ್ ವಿಷ್ಣು ಕೆ ಗಲೆ ಕಿ ಮಾಲಾ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನಿಮ್ಮಲ್ಲಿಯೂ ಎಷ್ಟೊಂದು ಜನ ನಿಶ್ಚಯ ಬುದ್ಧಿ ಆಗ್ತಾ ಹೋಗ್ತಾರೆ. ಯಾರು ನಿಶ್ಚಯ ಬುದ್ಧಿ ಉಳ್ಳಂಥವರು ಇರ್ತಾರೋ ಅವರು ವಿಜಯಗಳಾಗ್ತಾರೆ. ನಂತರ ಹೋಗಿ ವಿಷ್ಣುವಿನ ಕೊರಳಿನ ಮಾಲೆ ಆಗ್ತಾರೆ. ಏಕ್ ಹೇ ರುದ್ರಾಕ್ಷ ಕಿ ಮಾಲಾ ದೂಸರಿ ಹೇ ರುಂಡ ಮಾಲಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಒಂದು ರುದ್ರಾಕ್ಷಿಯ ಮಾಲೆ ಇನ್ನೊಂದು ರುಂಡ ಮಾಲೆ. ಉಸ್ ರುಂಡ ಮಾಲಾ ಮೇ ಚೋಟಿ ಚೋಟಿ ಶಕಲ್ ಹೋತಿ ಹೇ ಯಹ ನಿಶಾನಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆ ರುಂಡ ಮಾಲೆಯಲ್ಲಿ ಚಿಕ್ಕ ಚಿಕ್ಕ ಮುಖಗಳನ್ನ ತೋರಿಸ್ಲಾಗ್ತದೆ. ಇದು ಚಿಹ್ನೆ ಅಂತಾರೆ ಬಾಬಾ. ಹಮ್ ಆತ್ಮ ಯಹಿ ಆಕರ್ ಫಿರ್ ಬಾಪ್ ಕೆ ಗಲೆ ಕಿ ಮಾಲಾ ಕೆ ದಾನೆ ಬನೆಂಗೆ ಫಿರ್ ಯಹ ಆಯೆಂಗೆ ನಂಬರ್ ವಾರ್. ಬಾಬಾ ತಿಳಿಸ್ಕೊಡ್ತಿದ್ರೆ ನಾವೆಲ್ಲ ಆತ್ಮಗಳು ಮತ್ತೆ ಬರ್ತೀವಿ, ಬಾಬಾನ ಕೊರಳಿನ ಮಾಲೆ ಆಗ್ತೀವಿ, ಮಾಲೆಯ ಮಣಿಗಳಾಗ್ತೀವಿ, ಮತ್ತೆ ನಂಬರ್ ವಾರ್ ಆಗಿ ಆಗ್ತಾ ಹೋಗ್ತೀವಿ. ನಂಬರ್ ವಾರ್ ಆಗಿ ಇಲ್ಲಿ ಜಗತ್ತಿಗೆ ಬರ್ತಾ ಹೋಗ್ತೀವಿ. ಮಾಲಾ 8 के भी है, 108 के भी है, 16,100 की भी है, 16,108 की भी है. अब 16,000 है या 5-10 हजार है उनका कोई हिसाब नहीं निकाला जाता. ಬಾಬಾ ತಿಳಿಸ್ಕೊಡ್ತಿದ್ರೆ ಮಾಲೆ 8ರ ಮಾಲೆನೂ ಇದೆ, 108ರದ್ದು ಇದೆ, 16,108ರದ್ದು ಇದೆ. ಈಗ 16,000 ಅಥವಾ 5-10 ಸಾವಿರದೋ ಅದರದ ಲೆಕ್ಕ ಅಂತೂ ಈಗಲೇ ತೆಗೆಯುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಮಾಲಾಯೇ ಗಾಯಿ ಜಾತಿ ಹೇ. ಆದ್ರೆ ಈ ರೀತಿ ಮಾಲೆಯ ಗಾಯನವನ್ನಂತೂ ಮಾಡಲಾಗ್ತದೆ. ಬಾಬಾ ಕಹತೆ ಹೇ ಯಹ ಸಬ್ ತುಮ್ ಕ್ಯೂ ವಿಚಾರ ಕರ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಇದೆಲ್ಲ ಯಾಕೆ ನೀವು ವಿಚಾರ ಮಾಡ್ತೀರಿ. ಜಿತ್ನೆ ಭಿ ರಾಜಾಯೇ ಕಲ್ಪ ಪಹಲೆ ಸತ್ಯುಗ್ ತ್ರೇತಾ ಮೇ ಬನೆ ತೆ ಉತ್ನೆ ಹಿ ಬನೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಷ್ಟು ರಾಜರು ಸತ್ಯುಗ ತ್ರೇತಾಯುಗದಲ್ಲಿ ಆಗಿದ್ರು ಅಷ್ಟು ಜನ ಈಗಲೂ ಆಗ್ತಾರೆ. 100 ಬನೆ ಯಾ 2-300 ಬನೆ ಯಾ ಪೂಚ್ನಾ ನಹಿ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ 100 ಜನ ಆಗ್ತಾರೋ ಅಥವಾ 200-300 ಜನ ಆಗ್ತಾರೋ ಇದೆಲ್ಲ ಕೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕೇಳುವಂಥದ್ದಲ್ಲ. ಬಾಪ್ ಕಹತೆ ಹೇ ತುಮ್ ಜಿತ್ನಾ ನಜದೀಕ್ ಆತೆ ಜಾಯೆಂಗೆ ತೋ ಯಹ ಸಬ್ ಸಮಜ್ ಜಾಯೆಂಗೆ. ಮಕ್ಕಳೇ ನೀವು ಎಷ್ಟೆಷ್ಟು ಪುರುಷಾರ್ಥ ಮಾಡಿ ಸಮೀಪ ಸಂಪನ್ನ ಸ್ಥಿತಿಗೆ ಬರ್ತಾ ಹೋಗ್ತಿರೋ ಅಷ್ಟು ನಿಮ್ಗೆಲ್ಲ ತಿಳ್ಕೊಳ್ತಾ ಹೋಗ್ತೀರಿ. ಆಜ್ ಹಮ್ ಯಹ ಹೇ ಕಲ್ ವಿನಾಶ್ ಹೋಗಾ ಫಿರ್ ಸತ್ಯುಗ್ ಮೇ ಥೋಡೆ ಸೆ ದೇವಿ ದೇವತಾ ಹೋಂಗೆ.
ಇವತ್ತು ನಾವು ಇಲ್ಲಿದ್ದೀವಿ, ನಾಳೆ ವಿನಾಶ ಆಯ್ತು ಅಂದ್ರೆ ನಂತರ ಸತ್ಯುಗದಲ್ಲಿ ಸ್ವಲ್ಪ ಜನ ನಾವು ದೇವಿ ದೇವತೆಗಳು ಇರ್ತೀವಿ. ಬಾದ್ಮೆ ವೃದ್ಧಿ ಕೋ ಪಾತೆ ಹೇ, ನಂತರ ವೃದ್ಧಿಯನ್ನ ಹೊಂದುತ್ತಾ ಬರ್ತೀವಿ. सत्युग के आसार भी दिखाई पड़ते हैं। बाकी लाखों जाकर रहेंगे, फिर लाख रहे व 9-10 लाख रहे, एक्यूरेट नहीं कह सकते. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಸತ್ಯುಗದ ಒಂದು ದೃಶ್ಯಗಳನ್ನ, ಆ ಒಂದು ದೃಶ್ಯಗಳನ್ನ ನಿಮ್ಗೆ ಕಾಣಿಸ್ತಾ ಇರ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಕಿ ಲಕ್ಷಾಂತರ ಹೋಗಿ ಇರ್ತೀವೋ ಅಥವಾ ಲಕ್ಷ ಇರ್ತೀವೋ, 9-10 ಲಕ್ಷ ಇರ್ತೀವೋ, ಅಕ್ಯುರೇಟ್ ನಹಿ ಕಹ ಸಕ್ತೆ. ಅಕ್ಯುರೇಟ್ ಆಗಿ ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾ, ತುಮ್ ಜಬ್ ಅಕ್ಯುರೇಟ್ ಸಂಪೂರ್ಣ बनने के लायक बनेंगे तब तुमको और ಜಾಸ್ತಿ ಸಾಕ್ಷಾತ್ಕಾರ हो जाएगा. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಯಾವಾಗ ಅಕ್ಯುರೇಟ್ ಸಂಪೂರ್ಣರಾಗುವುದಕ್ಕೆ ಯೋಗ್ಯರಾಗ್ತಿರೋ ಅವಾಗ ಇನ್ನೂ ಜಾಸ್ತಿ ನಿಮ್ಗೆ ಸಾಕ್ಷಾತ್ಕಾರಗಳಾಗ್ತಾ ಹೋಗ್ತವೆ. ಅಭಿ ತೋ ಬಹುತ್ ಕುಚ್ ಸಮಜ್ನೆ ಕಾ ಸಮಯ ಪಡಾ ಹೇ. ಆದ್ರೆ ಈಗ ಇನ್ನೂ ನೀವು ಬಹಳಷ್ಟು ತಿಳ್ಕೊಳ್ಳುವಂತಹ ಸಮಯ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಹುತ್ ಸಾಕ್ಷಾತ್ಕಾರ ಕರ್ತೆ रहेंगे. ಬಹಳಷ್ಟು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾ ಇರ್ತೀರಿ. ಲಡಾಯಿ ಕಿ ತಯಾರಿ ಬಿ ಬಹುತ್ ಹೋತಿ रहती है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯುದ್ಧಕ್ಕೆ ತಯಾರಿನೂ ಬಹಳಷ್ಟು ಆಗ್ತಾ ಇರ್ತದೆ. ಸಬ್ ಚೀಸೆ ಮಹಂಗಿ ಹೋತಿ ಜಾಯೇಗಿ. ಎಲ್ಲ ವಸ್ತುಗಳು ಬಹಳಷ್ಟು ಕಾಸ್ಟ್ಲಿ ಆಗ್ತಾ ಹೋಗ್ತವೆ. ವಿಲಾಯತ್ ಮೇ ಬಿ ಅಬ್ ಖೂಬ್ ಟ್ಯಾಕ್ಸ್ ಆದಿ ಲಗ್ತೆ ರಾತೆ ಹೇ ಲಗೆ ಹಿಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ವಿದೇಶದಲ್ಲಿಯೂ ಸಹ ಎಲ್ಲದಕ್ಕೂ ಬಹಳಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಹುತ್ ಬಹುತ್ ಮಹಂಗಾಯಿ ಹೋಕರ್ ಫಿರ್ ಏಕ್ದಮ್ ಸಸ್ತಾಯಿ ಹೋ ಜಾಯೇಗಿ. ಎಲ್ಲವೂ ಬಹಳಷ್ಟು ದುಬಾರಿ ಆಗ್ತಾ ಆಗ್ತಾ ಆಮೇಲೆಲ್ಲ ಸಸ್ತಾ ಆಗ್ಬಿಡ್ತದೆ ಏಕ್ದಮ್ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗ ಮೇ ಕೋಯಿ ಚೀಸ್ ಪರ್ ಖರ್ಚಾ ನಹಿ ಹೋಗಾ. ಆದರೆ ಸತ್ಯುಗದಲ್ಲಿ ಯಾವ ವಸ್ತುವಿನ ಮೇಲೇನೂ ಖರ್ಚಾಗೋದಿಲ್ಲ. ಸಬ್ ಖಾನಿಯಾ ಆದಿ ಭರ್ಪೂರ್ ಹೋ ಜಾಯೇಗಿ. ಎಲ್ಲ ಗಣಿಗಳು ಸಹ ಸಂಪೂರ್ಣ ಭರ್ಪೂರ್ ಆಗ್ಬಿಡ್ತವೆ. ನೈ ದುನಿಯಾ ಮೇ ವೈಭವ್ ಬಹುತ್ ಹೋತೆ ಹೇ. ಲಕ್ಷ್ಮೀ ನಾರಾಯಣ್ ಕೆ ಪಾಸ್ ಬಹುತ್ ವೈಭವ್ ತೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಹೊಸ ಜಗತ್ತಿನಲ್ಲಿ ವೈಭವ ಬಹಳಷ್ಟು ಇರ್ತದೆ. ಲಕ್ಷ್ಮೀನಾರಾಯಣರ ಬಳಿ ಬಹಳಷ್ಟು ವೈಭವ ಇತ್ತಲ್ವಾ. श्रीनाथ द्वारे में मूर्तियों के आगे भी कितने वैभवों का भोग लगाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶ್ರೀನಾಥ ದ್ವಾರೆಯಲ್ಲಿಯೂ ಮೂರ್ತಿಗಳ ಮುಂದೆ ಎಷ್ಟೆಲ್ಲ ವೈಭವದ ಆಡಂಬರದ ಭೋಗವನ್ನ ನೈವೇದ್ಯವನ್ನ ಇಡ್ತಾರೆ. ವಹ ಬಹುತ್ ಮಾಲ್ ಬನಾತೆ ಹೇ ಅವ್ರ ಖಾತೆ ರಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಹಳಷ್ಟು ವೆರೈಟಿ ಭೋಗವನ್ನ ತಯಾರು ಮಾಡ್ತಾರೆ, ಮತ್ತೆ ತಾವು ತಿಂತಾ ಇರ್ತಾರೆ. ಕಹೆಂಗೆ ಹಮ್ ದೇವತಾओं ಭೋಗ್ ಚಡಾತೆ ಹೇ. ಹೇಳ್ತಾರೆ, ನಾವು ದೇವತೆಗಳಿಗೆ ಭೋಗವನ್ನ ನೈವೇದ್ಯವನ್ನ ಇಡ್ತೀವಿ ಅಂತ. ಕಹೆಂಗೆ ದೇವತಾओं ಭೋಗ್ ನಹಿ ಲಗಾಯೆಂಗೆ ತೋ ವಹ ನಾರಾಜ್ ಹೋ ಜಾಯೆಂಗೆ. ಹೇಳ್ತಾರೆ, ಭೋಗವನ್ನ ದೇವತೆಗಳಿಗೆ ಇಡ್ಲಿಲ್ಲ ಅಂದ್ರೆ ಅವರು ಬೇಸರ ಪಟ್ಬಿಡ್ತಾರೆ ಅಂತ. ಅಬ್ ಇಸ್ಮೆ ನಾರಾಜ್ ಹೋನೆ ಕಿ ತೋ ಬಾತ್ ಹಿ ನಹಿ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇದರಲ್ಲಿ ಬೇಸರ ಪಡುವಂತಹ ಮಾತೇನು ಇಲ್ಲ. ತುಮ್ ಕೋಯಿ ಪರ್ ನಾರಾಜ್ ನಹಿ ಹೋತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಯಾರ ಮೇಲೇನೂ ಬೇಸರ ಹೊಂದುವುದಿಲ್ಲ. ಜಾನ್ತೆ ಹೋ ಡ್ರಾಮಾನುಸಾರ ಯಹ ವಿನಾಶ್ ಹೋನಾ ಹಿ ಹೇ. ಕಲಿಯುಗ್ ಸೆ ಬದಲ್ ಕರ್ ಸತ್ಯುಗ್ ಹೋಗಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾಟಕದ ಅನುಸಾರವಾಗಿ ವಿನಾಶ ಅಂತೂ ಆಗ್ಲೇಬೇಕಾಗಿದೆ. ಕಲಿಯುಗ ಬದಲಾಗಿ ಮತ್ತೆ ಸತ್ಯುಗ ಆಗ್ತದೆ. ಹಮ್ ಡ್ರಾಮಾ ಕೋ ಸಮಜ್ತೆ ಹೇ ಕಿ ಡ್ರಾಮಾನುಸಾರ ಅಭಿ ನಯಾ ಚಕ್ರ ಶುರು ಹೋನಾ ಹೇ. ನಾವೀಗ ನಾಟಕವನ್ನ ಅರಿತುಕೊಂಡಿದ್ದೇವೆ. ನಾಟಕದ ಅನುಸಾರವಾಗಿ ಈಗ ಹೊಸ ಚಕ್ರ ಆರಂಭವಾಗ್ತದೆ. ತುಂಬಿ ಡ್ರಾಮಾಕ್ಕೆ ವಶ್ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನಾಟಕದ ವಶದಲ್ಲಿದ್ದೀರಿ. ಡ್ರಾಮಾನುಸಾರ ಬಾಪ್ ಬಿ ಆಯಾ ಹುವಾ ಹೇ. ಡ್ರಾಮಾ ಮೇ 1 ಮಿನಿಟ್ ಬಿ ನೀಚೆ ಉಪ್ಪರ್ ನಹಿ ಹೋ ಸಕ್ತಾ ಹೇ. ನಾಟಕದ ಅನುಸಾರವಾಗಿ ಬಾಬಾ ಬಂದಿದ್ದಾರೆ. ಈ ನಾಟಕದಲ್ಲಿ 1 ನಿಮಿಷನೂ ಹೆಚ್ಚು ಕಡಿಮೆ ಮೇಲೆ ಕೆಳಗೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಜೈಸೆ ಬಾಬಾ ಆಯಾ ತುಮ್ನೆ ದೇಖಾ ಕಲ್ಪ ಬಾದ್ ಬಿ ಹೂ ಐಸೆ ಹೋಗಾ. ಹೇಗೆ ಈ ಸಮಯದಲ್ಲಿ ಬಾಬಾ ಬಂದಿದ್ದಾರೆ, ನೀವು ನೋಡಿದಿರಿ, ಕಲ್ಪದ ನಂತರವೂ ಮತ್ತೆ ಯಥಾವತ್ತಾಗಿ ಇದೇ ರೀತಿ ಆಗ್ತದೆ. ಶಾಸ್ತ್ರೋ ಮೇ ತೋ ಕಲ್ಪ ಕಿ ಆಯು ಲಂಬಿ ಲಿಖ್ ದಿ ಹೇ. ಆದರೆ ಶಾಸ್ತ್ರಗಳಲ್ಲಿ ಅಂತೂ ಕಲ್ಪದ ಆಯಸ್ಸು
ಬಹಳಷ್ಟು ದೀರ್ಘಾಯು ಮಾಡಿದ್ದಾರೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೇ ಬರೋಬರ್ ವಿನಾಶ್ ಸಾಮ್ನೆ ಖಡಾ ಹೇ. ಆದ್ರೆ ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ಅವಶ್ಯವಾಗಿ ವಿನಾಶ ಸಮ್ಮುಖದಲ್ಲಿದೆ. ಅಭಿ ತುಮ್ ಗ್ಯಾಲಪ್ ಕರ್ ರಹೆ ಹೋ. ಈಗ ನೀವೆಲ್ಲವನ್ನ ಗ್ಯಾಲಪ್ ಮಾಡ್ಕೊಳ್ತಾ ಇದ್ದೀರಿ. ಜಾನ್ತೆ ಹೋ ಬಾಪ್ ಕೋ ಯಾದ್ ಕರ್ हमको कर्मातीत अवस्था को जरूर पाना है, अर्थात आयरन एज से गोल्डन एज बनना है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನಿಮಗೆ ಗೊತ್ತು, ನಾವು ತಂದೆಯನ್ನ ಮಾಡಿ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಅವಶ್ಯವಾಗಿ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಅರ್ಥಾತ್ ಈಗ ಐರನ್ ಏಜ್ ನಿಂದ ಗೋಲ್ಡನ್ ಏಜ್ ಚಿನ್ನದ ಸಮಾನ ಆಗ್ಬೇಕಾಗಿದೆ. ಅಭಿ ಅಗರ್ ಪುರುಷಾರ್ಥ ನಹಿ ಕರೆಂಗೆ तो पद भ्रष्ट हो जाएगा. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗಲೇ ನೀವು ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ಪದಭ್ರಷ್ಟರಾಗ್ಬಿಡ್ತೀರಿ. ಹೇ ಆತ್ಮಾಯೇ ಅಭಿ ತುಮ್ ಪತಿತ್ ಬನ್ ಗಯೇ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಅಥವಾ ಹೇ ಆತ್ಮಗಳೇ, ಈಗ ನೀವು ಪತಿತರಾಗಿದ್ದೀರಿ. ಯಹ ಭಿ ಜಾನ್ತೆ ಹೋ ಬಹುತ್ ಕಿಸ್ಮ್ ಕೆ ಆಯೆಂಗೆ ಜೋ ಔರ್ ಧರ್ಮ ಮೇ ಬದ್ಲಿ ಹೋ ಗಯೇ ಹೇ ವಹ ನಿಕಲ್ ಕರ್ ಆತೆ रहेंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ಇದು ಸಹ ನಿಮ್ಗೆ ಗೊತ್ತು, ಬಹಳಷ್ಟು ವೆರೈಟಿ ಜನ ಬರ್ತಾರೆ. ಅಂದ್ರೆ ಯಾರೆಲ್ಲ ಅನ್ಯ ಧರ್ಮಕ್ಕೆ ಮತಾಂತರ ಹೊಂದಿ ಹೋಗ್ಬಿಟ್ಟಿದ್ದಾರೋ ಅವರೆಲ್ಲ ಮತ್ತೆ ಪುನಃ ಇಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಕರ್ ಅಪ್ನಾ ಪುರುಷಾರ್ಥ ಕರ್ತೆ रहेंगे ಬಾಪ್ ಸೆ ವರ್ಸಾಪಾನೆ. ಅವರೆಲ್ಲ ಬಂದು ಮತ್ತೆ ತಮ್ಮ ಪುರುಷಾರ್ಥವನ್ನ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಬ್ರಾಹ್ಮಣ ಧರ್ಮ ಮೇ ಆಕರ್ ಫಿರ್ ದೇವತಾ ಧರ್ಮ ಮೇ ಆಯೆಂಗೆ. ಯಾವ ಧರ್ಮದಲ್ಲೇ ಹೋಗಿರ್ಬೋದು, ಆದ್ರೆ ಬಾಬಾ ಹೇಳ್ತಾ ಇದ್ರೆ ಮತ್ತೆ ಬ್ರಾಹ್ಮಣ ಧರ್ಮದಲ್ಲಿ ಬಂದು ನಂತರ ದೇವತಾ ಧರ್ಮದಲ್ಲಿ ಬರ್ತಾರೆ. ಬ್ರಾಹ್ಮಣ ಧರ್ಮ ಮೇ ನೈ ಆಯೆಂಗೆ ತೋ ದೇವತಾ ಧರ್ಮ ಮೇ कैसे ಆಯೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಬ್ರಾಹ್ಮಣ ಧರ್ಮದಲ್ಲೇ ಬರಲಿಲ್ಲ ಅಂದ್ರೆ ಮತ್ತೆ ದೇವತಾ ಧರ್ಮದಲ್ಲಿ ಹೆಂಗೆ ಬರ್ತಾರೆ. ಬ್ರಾಹ್ಮಣ ದಿನ ಪ್ರತಿದಿನ ವೃದ್ಧಿ ಕೋ ಪಾತೆ रहेंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಬ್ರಾಹ್ಮಣರು ದಿನ ಪ್ರತಿದಿನ ವೃದ್ಧಿ ಹೊಂದುತ್ತಾ ಹೋಗ್ತಾರೆ. ದೇಖೆಂಗೆ ವಿನಾಶ ಸಾಮ್ನೆ ಆ ಗಯಾ ಹೇ ಯಹ ತೋ ಟೀಕ್ ಕಾತೆ ಹೇ ಫಿರ್ ವೃದ್ಧಿ ಹೋತಿ ಜಾಯೇಗಿ. ನೋಡ್ತಾರೆ ವಿನಾಶನು ಸಮ್ಮುಖದಲ್ಲಿ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ಇವ್ರು ಹೇಳುವಂತಹದ್ದು ಸರಿ ಅಂತ ಹೇಳಿ ನಂತರ ವೃದ್ಧಿ ಆಗ್ತಾ ಹೋಗ್ತಾರೆ. ಬ್ರಾಹ್ಮಣೋं का जाड़ वृद्धि को पाकर फुल हो जाएगा फिर वापस जाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಬ್ರಾಹ್ಮಣರ ವೃಕ್ಷ ವೃದ್ಧಿಯನ್ನ ಹೊಂದಿ ಸಂಪೂರ್ಣ ವೃಕ್ಷ ಯಾವಾಗ ಆಗ್ಬಿಡ್ತದೋ ಮತ್ತೆ ಯಾವಾಗ ಮತ್ತೆ ವಾಪಸ್ ಹೋಗ್ತಾರೆ. ದೇವತಾओं का जाड़ बढ़ेगा. ಈ ರೀತಿ ದೇವತೆಗಳ ವೃಕ್ಷ ಈಗ ವೃದ್ಧಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ತುಮ್ ಸಂಗಮ್ ಪರ್ ರಾಜಯೋಗ್ ಸೀಖ್ ರಹೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೀಗ ಸಂಗಮ ಯುಗದಲ್ಲಿ ರಾಜಯೋಗವನ್ನ ಕಲಿತಾ ಇದ್ದೀರಿ. ಇಸ್ ಸಂಗಮ್ ಕೋ ಕಲ್ಯಾಣಕಾರಿ ಯುಗ ಕಹಾ ಜಾತಾ ಹೇ. ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಅಂತ ಹೇಳಲಾಗ್ತದೆ. ಸಂಗಮ್ ಕಾ ಹಿ ಗಾಯನ್ ಹೇ ಗಂಗಾ ಸಾಗರ್ ಕಾ ಮೇಲಾ ದಿಖಾತೆ ಹೇ. ಎಲ್ಲ ಸಂಗಮ ಯುಗದ ಗಾಯನ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗಂಗೆ ಮತ್ತು ಸಾಗರ್ನ ಮೇಳವನ್ನು ತೋರಿಸ್ತಾರೆ. ವಹ ಸಬ್ ಹೇ ಭಕ್ತಿ ಮಾರ್ಗಕ. ಸ್ಥೂಲವಾಗಿ ಏನೆಲ್ಲ ಆಚರಣೆ ಮಾಡ್ತಾರೋ ಅದೆಲ್ಲ ಭಕ್ತಿ ಮಾರ್ಗದ್ದು. ಯಹ ಹೇ ಜ್ಞಾನ ಸಾಗರ್ और ಜ್ಞಾನ ಸಾಗರ್ ಸೆ ನಿಕ್ಲಿ ಹುಯಿ ಜ್ಞಾನ ಗಂಗಾಯೇ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಜ್ಞಾನ ಸಾಗರ ಮತ್ತು ಜ್ಞಾನ ಸಾಗರನಿಂದ ಬಂದಂತಹ ಜ್ಞಾನ ಗಂಗೆಯರು. ಜ್ಞಾನ ಸಾಗರ್ ಸೆ ಪತಿತ್ ಪಾವನ್ ಅಕ್ಷರ ಲಗ್ತಾ ಹೇ. ಯಾವಾಗ ಜ್ಞಾನ ಸಾಗರ ಅಂತ ಹೇಳ್ತೀವೋ ಆವಾಗ ಪತಿತ ಪಾವನ ಅನ್ನುವಂಥ ಅಕ್ಷರ ಅದಕ್ಕೆ ಸೆಟ್ ಆಗ್ತದೆ ಅಂತಾರೆ ಬಾಬಾ. ವಹ ಸಮಸ್ತೆ ಹೇ ಪತಿತ್ ಪಾವನಿ ಗಂಗಾ ಹೇ ಔರ್ ಫಿರ್ ಗಂಗಾ ಮೇ ಸ್ನಾನ ಕರ್ತೆ ಹಿ ಆತೆ ಹೇ. ಆದ್ರೆ ಇವತ್ತು ಜಗತ್ನಲ್ಲಿ ತಿಳ್ಕೊಂಡಿದ್ದಾರೆ ಪತಿತ ಪಾವನಿ ಗಂಗೆ ಅಂತ ಹೇಳಿ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾನೆ ಬರ್ತಾರೆ. ಯಹ ನದಿಯಾ ತೋ ಸತ್ಯುಗ್ ಸೆ ಲೇಕರ್ ಚಲ್ತಿ ಆತಿ ಹೇ. ಆಜ್ ಕಲ್ ತೋ ನದಿಯಾ ಬಿ ಕಹಾ ಕಹಾ ಡುಬೋ ದೇತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಇವತ್ತು ನದಿಗಳೆಲ್ಲ ಸತ್ಯುಗದಿಂದ ಹಿಡಿದು ಹರಿತಾನೆ ಬರ್ತಾ ಇದ್ದಾವೆ. ಆದ್ರೆ ಇವತ್ತು ನದಿಗಳು ಅಲ್ಲಿ ಇಲ್ಲಿ ಮುಳುಗಿಸ್ಬಿಡ್ತವೆ ಜನರನ್ನ ಅಂತಾರೆ ಬಾಬಾ. ಪ್ರಕೃತಿ ಬಿ ತಮೋ ಪ್ರಧಾನ್ ಸಾಗರ್ ಬಿ ತಮೋ ಪ್ರಧಾನ್ ಹೋ ಪಡೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇವತ್ತು ಪ್ರಕೃತಿನೂ ತಮೋ ಪ್ರಧಾನ, ಜೊತೆಗೆ ಸಾಗರವು ತಮೋ ಪ್ರಧಾನ ಆಗ್ಬಿಟ್ಟಿದೆ. ಸಾಗರ ತೋಡಿಸಿ ಉಚ್ಚಲ್ ಕಾಯೇಗ
ತೋ ಸಬ್ ಕುಚ್ ಖಲಾಸ್ ಕರ್ ದೇಂಗೆ. ಸಾಗರ ಏನಾದರೂ ಸ್ವಲ್ಪ ಉಕ್ಕಿ ಹರಿತು ಅಂದ್ರೆ ಎಲ್ಲವನ್ನ ಸಮಾಪ್ತಿ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. सतयुग में सिर्फ हम थोड़े ही भारत में रहते हैं ಯಮುನಾ ಕೆ ಕಂಠೆ ಪರ್. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ನಾವು ಕೆಲವರು ಮಾತ್ರ ಯಮುನಾ ನದಿಯ ತೀರದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಯಮುನಾ ನದಿಯ ತೀರದಲ್ಲಿ ಇರ್ತೀರಿ. ದೆಹಲಿ ಪರಿಸ್ಥಾಂತಿ ಫಿರ್ ಬನ್ನೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ದೆಹಲಿ ಪರಿಸ್ಥಾನ ಆಗಿತ್ತು, ಮತ್ತೆ ದೆಹಲಿ ಪರಿಸ್ಥಾನ ಆಗುವಂಥದ್ದಿದೆ. सतयुग में थोड़ी ही जीवात्माएं रहती है, फिर धीरे धीरे आते जाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿ ಕೆಲವರು ಮಾತ್ರ ಜೀವಾತ್ಮರಿರ್ತಾರೆ, ನಂತರ ನಿಧಾನವಾಗಿ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗ್ತಾರೆ. ಅಭಿಹೇ ಕಲಿಯುಗ ಕಾ ಅಂತ್. ಆದ್ರೆ ಈಗಿರುವುದು ಕಲಿಯುಗದ ಅಂತ್ಯ. ಕಿತ್ನೆ ಢೇರ್ ಮನುಷ್ಯ ಹೋ ಗಯೇ ಹೇ, ಬೇಹದ್ ಕಾ ನಾಟಕ್ ಹೇ ಜಿಸ್ಕೋ ಅಚ್ಚಿ ರೀತಿ ಸಮಜ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಷ್ಟೊಂದು ಮನುಷ್ಯರಾಗ್ಬಿಟ್ಟಿದ್ದಾರೆ, ಇದು ಬೇಹದ್ದಿನ ನಾಟಕ ಆಗಿದೆ, ಇದನ್ನ ಚೆನ್ನಾಗಿ ನೀವು ತಿಳ್ಕೊಳ್ಬೇಕಾಗಿದೆ. ಬಲ್ ಕೋಯ್ ಅಪ್ನೆ ಕೋ ಆಕ್ಟರ್ ಸಮಜ್ತೆ ಭಿ ಹೈ, ಪರಂತು ಕಲ್ಪ 5000 ವರ್ಷ ಕಾ ಹೈ, ಯಹ ಕಿಸ್ಕೋ ಭಿ ಪತಾ ನಹಿ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಲೆ ತಮ್ಮನ್ನು ತಾವು ಪಾತ್ರಧಾರಿಗಳು ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ಕಲ್ಪದ ಆಯಸ್ಸು 5000 ವರ್ಷ ಅಂತ ಹೇಳಿ ಇದು ಯಾರಿಗೂ ಗೊತ್ತಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ. ಕಹಾ 84 ಜನ್, ಕಹಾ 84 ಲಾಖ್, ಅಭಿ ತುಮ್ ರೋಶ್ನಿ ಮೇ ಹೋ. ಬಾಬಾ ತಿಳಿಸ್ಕೊಡ್ತಿದ್ರೆ 84 ಜನ್ಮ ಎಲ್ಲಿ, 84 ಲಕ್ಷ ಅಂತ ಹೇಳುವುದೆಲ್ಲಿ. ಈ ರೀತಿ ಮನುಷ್ಯರು ಹೇಳ್ತಾರೆ, ಆದ್ರೆ ನೀವು ಜ್ಞಾನದ ಒಂದು ಪ್ರಕಾಶದಲ್ಲಿದ್ದೀರಿ. ತುಮ್ಕೋ ಬಾಪ್ಸೆ ವರ್ಷ ಮಿಲ್ತಾ ಹೇ. ನಿಮಗೀಗ ತಂದೆಯಿಂದ ಆಸ್ತಿ ಸಿಗ್ತದೆ. ಬಾಪ್ ಕತೆ ಹೇ ಮನ್ ಮನಾಭವ್, ಬಾಪ್ಕೋ ಯಾದ್ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ಮನ್ಮನಾಭವ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಬೇಕು. ಶಿವ್ ಭಗವಾನ್ ವಾಚ್ ಭಗವಾನ್ ಕಿ ಮಹಿಮಾ ಮೇ ಔರ್ ದೇವತಾओं की महिमा में बहुत फर्क है. ಶಿವ ಭಗವಾನ್ ವಾಚ್ ಆಗಿದೆ, ದೇವತೆಗಳ ಮಹಿಮೆಗೂ ಭಗವಂತನ ಮಹಿಮೆಗಳು ಬಹಳಷ್ಟು ವ್ಯತ್ಯಾಸ ಇದೆ. ಪಾಪ್ ಜೋ ನೈ ರಚನಾ ರಚತೆ ಹೇ ಉನ್ಕಿ ಮಹಿಮಾ ಹೇ सर्वगुण संपन्न, 16 कला संपूर्ण, संपूर्ण निर्विकारी, मर्यादा पुरुषोत्तम, अहिंसा परमोधर्मी, अभी तुम ऐसे बन रहे हो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ನಾನೇನು ಹೊಸ ರಚನೆಯನ್ನ ರಚಿಸ್ತೀನೋ ಅವರ ಮಹಿಮೆ ಏನಂದ್ರೆ 16 ಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಅಂತ ಈಗ ಅದೇ ರೀತಿ ನೀವು ಆಗ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕಿ ಮಹಿಮಾ और उनकी महिमा में रात दिन का फर्क है. ಈಗ ಬಾಬಾ ಏನು ಮಕ್ಕಳ ತಯಾರು ಮಾಡ್ತಾ ಇದ್ದಾರೋ ಅಥವಾ ದೇವತೆಗಳ ರಚಿಸ್ತಾ ಇದ್ದಾರೋ ಅವರ ಮಹಿಮೆಗೂ ತಂದೆಯ ಮಹಿಮೆಗೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಯಹ ರಾಜಯೋಗ ಹೇನ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಇದು ರಾಜಯೋಗ ಅಲ್ವಾ. ಗಾಯಾ ಭಿ ಜಾತಾ ಹೇ ಭಗವಾನ್ ರಾಜಯೋಗ ಸಿಕ್ಲಾತೆ ಹೇ, वह है निराकार, तो जरूर निराकार से साकार में आना पड़े. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಗಾಯನ ಮಾಡ್ತಾರೆ, ಭಗವಂತ ರಾಜಯೋಗವನ್ನ ಕಲಿಸ್ತಾರೆ ಅಂತ ಅಂದಮೇಲೆ ಭಗವಂತ ನಿರಾಕಾರ ಆಗಿದ್ದಾರೆ, ಅವಶ್ಯವಾಗಿ ನಿರಾಕಾರದಿಂದ ಅವರು ಸಾಕಾರದಲ್ಲಿ ರಾಜಯೋಗವನ್ನ ಕಲಿಸ್ಬೇಕಂದ್ರೆ ಬರಲೇಬೇಕಾಗ್ತದೆ. ಭಗವಾನ್ ಕಿ ಇತ್ನಿ ಮಹಿಮಾ ಹೇ ತೋ ಜರೂರ್ ಆನಾ ಪಡೆ. ಭಗವಂತಂದು ಇಷ್ಟೆಲ್ಲ ಮಹಿಮೆ ಇದೆ ಅಂದಮೇಲೆ ಅವಶ್ಯವಾಗಿ ಅವರು ಈ ಸೃಷ್ಟಿಗೆ ಬರಲೇಬೇಕು. ಉನ್ಕಾ ಜನ್ಮ ದಿವ್ಯ अलौकिक है और किसका दिव्य जन्म नहीं गाया जाता. ಆ ತಂದೆಯ ಜನ್ಮ ದಿವ್ಯವಾದಂತಹ ಅಲೌಕಿಕವಾದಂತಹ ಜನ್ಮ. ಅವ್ರನ್ನ ಬಿಟ್ರೆ ಇನ್ನು ಯಾರಿಗೂ ದಿವ್ಯ ಜನ್ಮ ಅಂತ ಹೇಳಲಾಗೋದಿಲ್ಲ. यह भी बच्चों को समझाया है, एक होता है लौकिक बाप, दूसरा है पारलौकिक बाप जिसको ही भगवान कह याद करते हैं, और तीसरा है अलौकिक बाप, यह फिर ವಂಡರ್ಫುಲ್ ಬಾಪ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಒಬ್ರು ಲೌಕಿಕ ತಂದೆ, ಇನ್ನೊಬ್ರು ಪಾರಲೌಕಿಕ ತಂದೆ. ಅವರನ್ನ ಭಗವಂತ ಅಂತ ಹೇಳಿ ಎಲ್ಲರೂ ನೆನಪು ಮಾಡ್ತಾರೆ. ಮೂರನೇದವರು ಅಲೌಕಿಕ ತಂದೆ, ಇವರು ವಂಡರ್ಫುಲ್ ಆದಂತಹ ತಂದೆಯಾಗಿದ್ದಾರೆ.
जब पारलौकिक बाप बच्चों को अडॉप्ट करते हैं तो बीच में यह अलौकिक आ जाता है. ಬಾಬಾ ತಿಳಿಸ್ತಾ ಇದ್ದಾರೆ, ಯಾವಾಗ ಪಾರಲೌಕಿಕ ತಂದೆ ಮಕ್ಕಳನ್ನ ದತ್ತು ಮಾಡ್ಕೊಳ್ತಾರೋ ಆವಾಗ ಮಧ್ಯದಲ್ಲಿ ಈ ಅಲೌಕಿಕ ತಂದೆ ಬಂದ್ಬಿಡ್ತಾರೆ. ಪ್ರಜಾಪಿತ ಬ್ರಹ್ಮಕ್ಕೆ ಕಿತ್ನೆ ಡೇರ್ ಬಚ್ಚೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪ್ರಜಾಪಿತ ಬ್ರಹ್ಮನಿಗೂ ಎಷ್ಟೆಲ್ಲ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಶಿವಬಾಬಾ ಆಕರ್ ಬ್ರಹ್ಮ ದ್ವಾರ ತುಮಕು ಅಪ್ನಾ ಬನಾತೆ ಹೇ. ಆದ್ರೆ ಶಿವಬಾಬಾ ಬಂದು ಬ್ರಹ್ಮಾರವರ ಮೂಲಕ ನಮ್ಮನ್ನ ತಮ್ಮವರನ್ನಾಗಿ ಮಾಡ್ಕೊಳ್ತಾರೆ. ಕಿತ್ನೆ ಬ್ರಹ್ಮ ಕುಮಾರ್ ಕುಮಾರಿಯ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ ಕುಮಾರಿಯರಾಗ್ತಾರೆ. लौकिक बाप को तो करके 8-10 बच्चे होंगे. अच्छा, शिव बाबा भी है पारलौकिक बाप, उनके तो अनेक बच्चे हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಲೌಕಿಕದಲ್ಲಿ ಮಕ್ಕಳಂದ್ರೆ 8-10 ಜನ ಇನ್ನು ಇರ್ಬೋದು, ಆದ್ರೆ ಒಳ್ಳೇದು. ಶಿವಬಾಬಂತೂ ಪಾರಲೌಕಿಕ ತಂದೆ, ಅವರಿಗೆ ಅನೇಕ ಮಕ್ಕಳಿದ್ದಾರೆ. ಸಭಿ ಆತ್ಮಾಯೇ ಕಾತಿ ಹೇ ಹಂಸ ಬ್ರದರ್ಸ್ ಹೇ. ಯಾಕಂದ್ರೆ ವಿಶ್ವದಲ್ಲಿರುವಂತ ಎಲ್ಲಾ ಆತ್ಮಗಳು ಹೇಳ್ತಾರೆ ನಾವು ಪರಸ್ಪರ ಸೋದರರು ಅಂತ. ಅಬ್ ಇಸ್ ಸಂಗಮ್ ಪರ್ ಫಿರ್ ಅಲೌಕಿಕ್ ಬಾಪ್ ಮಿಲ್ತಾ ಹೇ. ಮತ್ತೆ ಈ ಸಂಗಮ್ ಯುಗದಲ್ಲಿ ನಮ್ಗೆ ಅಲೌಕಿಕ ತಂದೆ ಸಿಗ್ತಾರೆ. ಯಹ ಜ್ಞಾನ್ ತುಮಕು ವಹ ನಹಿ ರಹೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಜ್ಞಾನ ಮತ್ತೆ ನಿಮ್ಗೆ ಸತ್ಯುಗದಲ್ಲಿ ಇರೋದಿಲ್ಲ. ಪ್ರಜಾಪಿತ ಬ್ರಹ್ಮ ಬಾಪ್ ಮಿಲ್ತಾ ಹಿ ತಬ್ ಹೇ ಜಬ್ಕಿ ಬಾಪ್ ಆಕರ್ ನೈ ಸೃಷ್ಟಿ ರಚತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪ್ರಜಾಪಿತ ಬ್ರಹ್ಮ ನಮ್ಗೆ ಯಾವಾಗ ಸಿಗ್ತಾರಂದ್ರೆ ಯಾವಾಗ ಶಿವಬಾಬಾ ಹೊಸ ಸೃಷ್ಟಿನ ರಚಿಸ್ತಾರೋ ಆಗ ಸಿಗ್ತಾರೆ. ತೋ ಯಹ ಅಲೌಕಿಕ ಜನ್ಮ ಹುವಾನ ಇನ್ಕೋ ಕೋಯಿ ಸಮಜ್ ನಹಿ ಸಕ್ತೆ. ಹಾಗಾದ್ರೆ ಇವ್ರದ್ದು ಬ್ರಹ್ಮರವರದು ಅಲೌಕಿಕ ಜನ್ಮ ಆಯ್ತಲ್ವಾ, ಇದನ್ನ ಯಾರು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ವಹ ಲೌಕಿಕ ವಹ ಪಾರಲೌಕಿಕ್ ಅವ್ರ ಯಹ ಹೇ ಸಂಗಮ್ ಯುಗಿ ಅಲೌಕಿಕ್ ಬಾಪ್. ಹಾಗಾದ್ರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಬ್ರು ಲೌಕಿಕ ತಂದೆ, ಇನ್ನೊಬ್ರು ಶಿವಬಾಬಾ ಪಾರಲೌಕಿಕ ತಂದೆ, ಮತ್ತೆ ಈಗ ಸಂಗಮ್ ಯುಗದಲ್ಲಿ ಇದ್ದೀವಿ ಅಂದ್ಮೇಲೆ ಇನ್ನೊಬ್ರು ತಂದೆ अलौकिक ತಂದೆ. ಲೌಕಿಕ್ ಬಾಪ್ ತೋ ಸತ್ಯುಗ್ ಸೆ ಲೇಕರ್ ಹೋತೆ ಆಯೇ ಹೇ. ಇನ್ನ ಲೌಕಿಕ ತಂದೆ ಅಂತೂ ಸತ್ಯುಗದಿಂದ ಹಿಡಿದು ಬರ್ತಾನೆ ಇದ್ದಾರೆ. ಅನೇಕ ಜನ್ಮ ಜನ್ಮಾಂತರ ಲೌಕಿಕ ತಂದೆ ಇದ್ದಾರೆ. ಪಾರಲೌಕಿಕ್ ಬಾಪ್ ಕೋ ವಹ ಕೋಯಿ ಯಾದ್ ನಹಿ ಕರ್ತೆ, ವಹ ಹೋತಾ ಹಿ ಹೇ ಏಕ್ ಬಾಪ್. ಇನ್ನ ಸತ್ಯುಗದಲ್ಲಿ ಪಾರಲೌಕಿಕ ತಂದೆಯನ್ನ ಯಾರು ನೆನಪು ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ಇರುವುದೇ ಒಬ್ಬ ತಂದೆ. हे भगवान हे परमात्मा कहकर याद नहीं करते हैं. फिर द्वापर में जब भक्ति मार्ग शुरू होता है तो बाप दो होते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಪಾರಲೌಕಿಕ ತಂದೆ ಅನ್ನ ಯಾರು ಸತ್ಯುಗದಲ್ಲಿ ನೆನಪು ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ಇರುವವರು ಒಬ್ಬರೇ ತಂದೆ. ಹೇ ಭಗವಂತ ಹೇ ಪರಮಾತ್ಮ ಅಂತ ಹೇಳಿ ಅಲ್ಲಿ ಯಾರು ನೆನಪು ಮಾಡೋದಿಲ್ಲ ಸತ್ಯುಗದಲ್ಲಿ. ಮತ್ತೆ ಯಾವಾಗ ದ್ವಾಪರಯುಗ ಬರ್ತದೋ ಭಕ್ತಿ ಮಾರ್ಗ ಆರಂಭ ಆಗ್ತದೋ ಆವಾಗ ಇಬ್ರು ತಂದೆ ಆಗ್ಬಿಡ್ತಾರೆ. ಸಂಗಮ್ ಪರ್ ಹೇ ತೇನ್ ಬಾಪ್. ಆದ್ರೆ ಸಂಗಮ್ ಯುಗದಲ್ಲಿ ನಿಮ್ಗೆ 3 ಜನ ತಂದೆ. ಪ್ರಜಾಪಿತ ಬ್ರಹ್ಮ ಬಿ ಅಭಿ ಮಿಲ್ತಾ ಹೇ ಅಭಿ ತುಮ್ ಉನ್ಕೆ ಬನೆ ಹೋ. ಇನ್ನ ಪ್ರಜಾಪಿತ ಬ್ರಹ್ಮರವರು ಸಹ ನಮ್ಗೆ ಈ ಸಮಯದಲ್ಲಿ ಸಿಗ್ತಾರೆ. ಈಗಲೇ ನೀವು ಆ ತಂದೆಗೆ ಮಕ್ಕಳಾಗಿರುವುದು. ಜಾನ್ತೆ ಹೋ ಯಹ ಅಲೌಕಿಕ್ ಬಾಪ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬ್ರಹ್ಮ ತಂದೆ ಇವರು ಅಲೌಕಿಕ ತಂದೆಯಾಗಿದ್ದಾರೆ. ಅಭಿ ತುಮ್ ಇನ್ ಬಾತೋಂಕು ಅಚ್ಚಿ ರೀತಿ ಜಾನ್ತೆ ಹೋ ಅವ್ರು ಯಾದ್ ಕರ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈಗ ನೀವು ಇವೆಲ್ಲ ಮಾತುಗಳನ್ನ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ತೆ ನೆನಪು ಮಾಡ್ತೀರಿ ಅಂತಾರೆ ಬಾಬಾ. ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. ಸತ್ಯುಗ ಮೇ ಯಾದ್ ಕರ್ನೆ ಕಿ ದರ್ಕಾರ್ ಹಿ ನಹಿ. ಇನ್ನ ಸತ್ಯುಗದಲ್ಲಿ ಬಾಬನ್ ನೆನಪು ಮಾಡುವಂತ ಅವಶ್ಯಕತೆನೇ ಇರೋದಿಲ್ಲ. ದುಃಖ ಮೇ ಪಾರಲೌಕಿಕ್ ಬಾಪ್ ಕಾ ಸಬ್ ಸಿಮರನ್ ಕರ್ತೆ ಹೇ. ಆದ್ರೆ ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನ ಸ್ಮರಣೆ ಮಾಡ್ತಾರೆ. ಯಹತ್ತೋ ಬಿಲ್ಕುಲ್ ಸಹಜ ಬಾತ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇದಂತೂ ಸಂಪೂರ್ಣ ಸಹಜವಾದಂತಹ ಮಾತು. सत्युग त्रेता में एक बाप होता है, ದ್ವಾಪರ್ ಮೇ 2 ಬಾಪ್ ಹೋತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಒಬ್ಬರೇ ತಂದೆ ಇರ್ತಾರೆ, ಮತ್ತೆ ದ್ವಾಪರಯುಗದಲ್ಲಿ
ಇಬ್ರು ತಂದೆ ಇರ್ತಾರೆ. ಇಸ್ ಸಮಯ ತುಮ್ अलौकिक बाप के बच्चे बने हो जिस द्वारा तुम वर्षा लेते हो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಮಯದಲ್ಲಿ ನೀವು ಅಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಿ, ಅವರ ಮೂಲಕ ನೀವೀಗ ಆಸ್ತಿಯನ್ನ ಪಡ್ಕೊಳ್ತೀರಿ. ತುಮ್ ಬಚ್ಚೆ ಹಿ ಬ್ರಾಹ್ಮಣ್ ಬಂತೆ ಹೋ ಜೋ ಫಿರ್ ದೇವತಾ ಬನೆಂಗೆ. ನೀವು ಮಕ್ಕಳೇ ಈಗ ಬ್ರಾಹ್ಮಣರಾಗ್ತೀರಿ, ಮತ್ತೆ ಮುಂದೆ ನೀವೇ ದೇವತೆಗಳಾಗ್ತೀರಿ. ವಿನಾಶ್ ಭಿ ತುಮಾರೆ ಕೋ ಹಿ ದೇಖ್ನಾ ಹೇ ಜೋ ತುಮ್ ಇನ್ ಆಂಖೋ ಸೆ ದೇಖೆಂಗೆ ಬಾಂಬ್ಸ್ ಚೋಡೆಂಗೆ ಮನುಷ್ಯ ತೋ ಮರೆಂಗೆನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವಿನಾಶವನ್ನು ನೀವು ಮಕ್ಕಳೇ ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಕಣ್ಣಿನಿಂದಲೇ ನೀವು ನೋಡ್ತೀರಿ. ಬಾಂಬ್ಸ್ ಸಹ ಹಾಕ್ತಾರೆ, ಮನುಷ್ಯರಂತೂ ಸಾಯ್ತಾರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಜಪಾನ್ ಮೇ ಬಿ ಬಾಂಬ್ ಚೋಡ ದೇಖಾನ ಕೇಸೆ ಮನುಷ್ಯ ಮರೆ. ಆಗ ಜಪಾನ್ನಲ್ಲಿಯೂ ಸಹ ಬಾಂಬ್ ಸ್ಫೋಟ ಮಾಡಲಾಯಿತು. ಅವಾಗ ನೋಡಿದ್ರಲ್ವಾ ಹೇಗೆ ಮನುಷ್ಯರು ಸತ್ರು ಅಂತಾರೆ ಬಾಬಾ. ಅಭಿ ಯಹ ಲಡಾಯಿಯ ಲಗ್ತಿ ರಹತಿ ಹೈ, ಖುದ್ ಬಿ ಕಾತೆ ಹೇ ಹಮ್ ತಂಗ್ ಹೋತೆ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಯುದ್ಧಗಳಂತೂ ಆಗ್ತಾನೆ ಇರ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ರು ಸ್ವಯಂ ಹೇಳ್ತಾರೆ, ನಾವಂತೂ ಸುಸ್ತಾಗ್ತಾ ಹೋಗ್ತಾ ಇದೀವಿ ಅಂತ. 10 ವರ್ಷ ತಕ್ ಬಿ ಲಡಾಯಿ ಚಲ್ತಿ ರಹತಿ ಹೇ. 10 ವರ್ಷದವರೆಗೂ ಯುದ್ಧಗಳು ನಡೀತಾ ಇರ್ತವೆ. ಬಾಂಬ್ಸ್ ಮೇ ತೋ ಚಪ್ಪಟಿ ಮೇ ಸಬ್ ಕಲಾಸ್ ಹೋ ಜಾಯೇಗಾ. ಆದ್ರೆ ಬಾಂಬ್ಸ್ ನಿಂದ ಒಂದು ಸೆಕೆಂಡ್ ನಲ್ಲಿ ಎಲ್ಲವೂ ಸಮಾಪ್ತಿ ಆಗ್ಬಿಡ್ತದೆ ಅಂತಾರೆ ಬಾಬಾ. ಚಿಂಗಾರಿ ಲಗ್ತಿ ಹೇ ತೋ ಶಹರ್ ನಷ್ಟ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಾಂಬ್ಸ್ ನಿಂದ ಸ್ವಲ್ಪ ಒಂದು ಕಿಡಿ ಹತ್ತಿತ್ತು ಅಂದ್ರೆ ಸಾಕು, ಇಡೀ ನಗರಕ್ಕೆ ನಗರವೇ ನಾಶ ಆಗ್ಬಿಡ್ತದೆ. ಯಹ ತೋ ಬಾಂಬ್ಸ್ ಹೇ. ಬರೀ ಒಂದು ಬೆಂಕಿಯ ಒಂದು ಕಿಡಿಯಿಂದಲೇ ನಗರ ನಾಶ ಆಗ್ತದೆ ಅಂದ್ಮೇಲೆ ಇದಂತೂ ಬಾಂಬ್ಸ್ ಅಂತಾರೆ ಬಾಬಾ. ಆಗ್ ಬಿ ಲಗ್ನಿ ಹೇ, ಬೆಂಕಿಯೂ ಹಿಡಿಯುವಂಥದ್ದಿದೆ. ತುಮ್ ಬಚ್ಚೆ ಜಾನ್ತೆ ಹೋ ಬಾಪ್ ಆಯೇ ಹಿ ಹೇ ಸ್ಥಾಪನಾ ಔರ್ ವಿನಾಶ್ ಕರಾನೆ. ಆದ್ರೆ ನಮ್ಗೆ ಮಕ್ಕಳಿಗೆ ಗೊತ್ತು, ಬಾಬಾ ಬಂದಿದ್ದಾರೆ ಸ್ಥಾಪನೆ ಮತ್ತು ವಿನಾಶವನ್ನ ಮಾಡಿಸಲು. ತೋ ಜರೂರ್ ಯಹ ಸಬ್ ಹೋಗಾ. ಹಾಗಾದ್ರೆ ಅವಶ್ಯವಾಗಿ ಇವೆಲ್ಲ ಆಗುವಂತಹದ್ದಿದೆ. ಪುರುಷಾರ್ಥ ಕರ್ನೆ ಕಾ ಅಭಿ ಸಮಯ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಪುರುಷಾರ್ಥ ಮಾಡುವುದಕ್ಕೆ ಈಗಲೇ ಸಮಯ ಇದೆ. ಮಾಯಾ ಗಡಿ ಗಡಿ ತುಮಾರ ಬುದ್ಧಿಯೋಗ್ ತೋಡ್ ದೇತೆ ಹೇ. ನೀವು ಪುರುಷಾರ್ಥ ಮಾಡ್ತಿರ್ತೀರಿ, ಬಾಬಾ ನೆನಪು ಮಾಡ್ತೀರಿ, ಆದ್ರೆ ಮಾಯೆ ಗಳಿಗೆಗಳಿಗೆ ನಿಮ್ಮ ಬುದ್ಧಿಯೋಗವನ್ನೇ ಕಟ್ ಮಾಡಿಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಜುನ್ ತುಮ್ ಅಡೋಲ್ ಸ್ಥಿರ ಕಹ ಬನೆ ಹೋ. ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ರೆ ಇನ್ನೂ ನೀವು ಅಡೋಲರು ಸ್ಥಿರ ಎಲ್ಲಿ ಆಗಿದ್ದೀರಿ ಅಂತಾರೆ ಬಾಬಾ. ಕಾತೆ ಹೇ ಬಾಬಾ ಮಾಯಾ ಕೆ ತೂಫಾನ್ ಬಹುತ್ ಆತೆ ಹೇ, कोई तो सारे दिन में घंटा आधा भी याद नहीं करते हैं. ಮಕ್ಕಳು ಹೇಳ್ತಾರೆ, ಬಾಬಾ ಮಾಯೆ ಬಹಳಷ್ಟು ಬಿರುಗಾಳಿಯನ್ನ ತರ್ತದೆ ಅಥವಾ ಮಾಯೆ ಬಿರುಗಾಳಿ ಬಹಳಷ್ಟು ಬರ್ತದೆ ಅಂತ ಹೇಳ್ತಾರೆ. ಇನ್ ಕೆಲವು ಮಕ್ಕಳು ಇಡೀ ದಿನದಲ್ಲಿ ಅರ್ಧ ಗಂಟೆನೂ ನೆನಪು ಮಾಡೋದಿಲ್ಲ ಅಂತಾರೆ ಬಾಬಾ. ಬಾಪ್ ಕತೆ ಹೇ ತುಮ್ ಕರ್ಮ ಯೋಗಿ ಹೋ. ಆದ್ರೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನೀವೆಲ್ಲ कर्मयोगिಗಳು. 8 घंटा तो यह सेवा करेंगे, 8 घंटा याद कर सको इतना पुरुषार्थ करना है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ 8 ಗಂಟೆ ಅಂತೂ ಈ ಸೇವೆ ಮಾಡ್ತೀರಿ ನೀವು, ಆದ್ರೆ 8 ಗಂಟೆ ನೆನಪು ಮಾಡುವಂತಹ ಪುರುಷಾರ್ಥವನ್ನ 8 ಗಂಟೆ ನೆನಪಿನ ಪುರುಷಾರ್ಥ ಮಾಡುವಷ್ಟು ನೀವೇನ್ ಮಾಡಬೇಕು, ಆ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಯಾದ್ ಕರ್ತೆ ರಹನೆ ಸೆ ವಿಕರ್ಮ ವಿನಾಶ್ ಹೋತೆ ಜಾಯೆಂಗೆ, ಇಸ್ಕೋ ಹಿ ಯೋಗಾಗ್ನಿ ಕಹಾ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವೆಷ್ಟು ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ವಿಕರ್ಮ ವಿನಾಶ ಆಗ್ತಾ ಹೋಗ್ತದೆ. ಇದಕ್ಕೇನೆ ಯೋಗಾಗ್ನಿ ಅಂತ ಹೇಳಲಾಗ್ತದೆ. ಯಹ ಹೇ ಮೆಹನತ್. ಈ ರೀತಿ ಯೋಗ ಅಥವಾ ಬಾಬಾ ನೆನಪು ಮಾಡುವುದರಲ್ಲಿನೇ ಪರಿಶ್ರಮ ಇರುವುದು. ಗೃಹಸ್ಥ ವ್ಯವಹಾರ ಮೇ रहते हुए सिर्फ याद करना है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಕೇವಲ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಯಹ ಬಿ ಬಾಬಾ ಬತ್ಲಾತೆ ಹೇ कि जिन्होंने गृहस्थ छोड़ा है बच्चे बने हैं वह भी इतना याद नहीं करते हैं. घर में रहने वाले और ही जास्ती याद करते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದನ್ನು ಸಹ ಬಾಬಾ ನಮ್ಗೆ ಹೇಳಿದ್ದಾರೆ. ಯಾರು ಗೃಹಸ್ಥವನ್ನ ಬಿಟ್ಟಿದ್ದಾರೆ, ಬಾಬಾನ ಮಕ್ಕಳಾಗಿದ್ದಾರೆ, ಅವರು ಇಷ್ಟು ನೆನಪು ಮಾಡೋದಿಲ್ಲ. ಆದ್ರೆ ಕೆಲವು ಮಕ್ಕಳು ಮನೆಯಲ್ಲಿ ಇರುವಂತಹ ಮಕ್ಕಳೇ ಇನ್ನೂ ಜಾಸ್ತಿ ಏನ್ ಮಾಡ್ತಾರೆ,
ನೆನಪು ಮಾಡ್ತಾರೆ ಅಂತಾರೆ ಬಾಬಾ. ಅರ್ಜುನ್ ಅವ್ರ ಬೀಲ್ ಕಾಬಿ ಮಿಸಾಲ್ ದೇತೆ ಹೆನ. ಮನೆಯನ್ನೆಲ್ಲ ಬಿಟ್ಟು ಬಾಬನ ಮನೆಗೆ ಬಂದರೂ ಸಹ ಅಷ್ಟೊಂದು ಕೆಲವು ಮಕ್ಕಳು ನೆನಪು ಮಾಡೋದಿಲ್ಲ. ಆದರೆ ಮನೆಯಲ್ಲಿದ್ದರೂ ಸಹ ಮನೆಯಲ್ಲಿರುವಂಥ ಮಕ್ಕಳು ಕೆಲವರು ಜಾಸ್ತಿ ಬಾಬನ ನೆನಪು ಮಾಡ್ತಾರೆ. ಅದಕ್ಕೋಸ್ಕರ ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆ ಕೊಡ್ತಾರಲ್ವಾ ಅಂತಾರೆ ಬಾಬಾ. ಮೆಹನತ್ ಹೇ ಬಾಪ್ ಕೋ ಯಾದ್ ಕರ್ನಾ ಅವ್ರ ಚಕ್ರ ಕೋ ಸಮಜ್ನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಪರಿಶ್ರಮ ಇರುವುದು, ತಂದೆಯನ್ನ ನೆನಪು ಮಾಡೋದು ಮತ್ತು ಚಕ್ರವನ್ನ ತಿಳ್ಕೊಳ್ಳೋದಾಗಿದೆ. ಮಹಾಭಾರತ್ ಲಡಾಯಿ ಬಿ ಜರೂರ್ ಲಗೇಗಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಮಹಾಭಾರತ ಯುದ್ಧನೂ ಅವಶ್ಯವಾಗಿ ನಡೀತದೆ. ಸತ್ಯುಗ್ ಮೇ ತೋಡೆ ಹಿ ಲಗೇಗಿ. ಸತ್ಯುಗದಲ್ಲಿ ಏನಾದ್ರೂ ಯುದ್ಧ ನಡೀತದ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ತುಮ್ ಬಚ್ಚೋಂಕೋ ಅಂದೋಂಕಿ ಲಾಟಿ ಬಿ ಬನ್ನಾ ಹೇ. ಹಾಗಾದ್ರೆ ನೀವು ಮಕ್ಕಳಿಗ ಜ್ಞಾನದಿಂದ ಕುರುಡರಾದಂಥವರಿಗೆ ಊರುಗೋಲಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. अंधों की लाठी भी बनना है, सबको रास्ता बताना है कि बाप को याद करो, ಚಕ್ರ ಕೋ ಯಾದ್ ಕರೋ. ಮತ್ತೆ ಎಲ್ಲರಿಗೂ ನೀವು ಮಾರ್ಗವನ್ನ ತಿಳಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ ಮತ್ತೆ ಚಕ್ರವನ್ನ ನೆನಪು ಮಾಡಿ. ಸ್ವದರ್ಶನ್ ಚಕ್ರಧಾರಿ ಬನೋ. ಸ್ವದರ್ಶನ ಚಕ್ರಧಾರಿಗಳಾಗಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗೋಸ್ಕರ मुख्य सार. फर्स्ट पॉइंट, कम से कम 8 घंटा याद में रहने का पुरुषार्थ करना है. ಕಡಿಮೆ ಎಂದರೆ 8 ಗಂಟೆ ನೆನಪಿನಲ್ಲಿರುವಂತಹ ಪುರುಷಾರ್ಥವನ್ನ ಮಾಡಿ. अपनी अवस्था अचल अडोल रखने के लिए याद का अभ्यास बढ़ाना है. ತಮ್ಮ ಸ್ಥಿತಿಯನ್ನ ಅಚಲ ಅಡೋಲ ಇಟ್ಟುಕೊಳ್ಳಲು ನೆನಪಿನ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ಳಿ. ಗಫ್ಲತ್ ನಹಿ ಕರ್ನಿ ಹೇ. ತಪ್ಪುಗಳನ್ನ ಅಥವಾ ಹುಡುಗಾಟಿಕೆಯನ್ನ ಮಾಡಬಾರದು. सेकंड पॉइंट, यह ड्रामा बिल्कुल एक्यूरेट बना हुआ है, इसलिए किसी पर भी नाराज नहीं होना है. ಈ ನಾಟಕ ಸಂಪೂರ್ಣ ಅಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ, ಆದ್ದರಿಂದ ಯಾರೊಂದಿಗೂ ಬೇಸರ ಪಡಬಾರದು. ನಿಶ್ಚಯ ಬುದ್ಧಿ ಬನ್ನಾ ಹೇ. ನಿಶ್ಚಯ ಬುದ್ಧಿ ಉಳ್ಳವರು ಆಗಬೇಕು. वरदान, तोड़ना मोड़ना और जोड़ना, इन 3 शब्दों की स्मृति द्वारा सदा विजयी भव. ತೋಡ್ನ ಅಂದ್ರೆ ಮುರಿಯುವುದು, ಭಾಗಿಸುವುದು ಮತ್ತು ಜೋಡಿಸುವುದು. ಈ 3 ಶಬ್ದದ ಸ್ಮೃತಿಯ ಮೂಲಕ ನೀವು ಸದಾ ವಿಜಯಿಗಳಾಗಿ. सारी पढ़ाई और शिक्षाओं का सार यह 3 शब्द है. ಸಂಪೂರ್ಣ ಶಿಕ್ಷಣ ಮತ್ತು ಈ ಒಂದು ಶಿಕ್ಷಣದ ಒಂದು ಸಾರ 3 ಶಬ್ದದಿದೆ. ಒಂದು ಕರ್ಮ ಬಂಧನ್ ತೋಡ್ನೆ ಹೇ. ಒಂದು ಕರ್ಮ ಬಂಧನವನ್ನ ಬಿಡಿಸ್ಕೊಳ್ಬೇಕಾಗಿದೆ ಅಥವಾ ಕರ್ಮ ಬಂಧನವನ್ನ ಮುರಿಬೇಕಾಗಿದೆ. ಎರಡನೇದ್ದು ಅಪ್ನೆ ಸಂಸ್ಕಾರ ಸ್ವಭಾವಕ್ಕೂ ಮೋಡ್ನಾ ಹೇ. ನಮ್ಮ ಸ್ವಭಾವ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಭಾಗಿಸ್ಬೇಕರ್ಥ ಪರಿವರ್ತನೆ ಮಾಡ್ಕೊಳ್ಬೇಕು. ಮೂರನೇದ್ದು ಏಕ್ ಬಾಪ್ ಸೆ ಸರ್ವ ಸಂಬಂಧ ಜೋಡ್ನೆ ಹೇ. ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧವನ್ನ ಜೋಡಿಸಬೇಕು. ಯಹಿ 3 ಶಬ್ದ ಸಂಪೂರ್ಣ ವಿಜಯಿ ಬನಾದೆಂಗೆ. ಈ 3 ಶಬ್ದಗಳೇ ನಿಮ್ಮನ್ನ ಸಂಪೂರ್ಣ ವಿಜಯಿಗಳನ್ನಾಗಿ ಮಾಡ್ತದೆ. इसके लिए सदा यही स्मृति रहे कि जो भी इन नयनों से विनाशी चीजें देखते हैं वह सब विनाश हुई पड़ी है. ಅದಕ್ಕೋಸ್ಕರ ಸದಾ ಈ ಸ್ಮೃತಿ ಇರಬೇಕು. ಈ ಕಣ್ಣಿನ ಮೂಲಕ ಏನೆಲ್ಲ ವಿನಾಶಿ ವಸ್ತುಗಳನ್ನ ನೋಡ್ತಾ ಇದ್ದೇವೋ ಅದೆಲ್ಲ ವಿನಾಶ ಆಗಿಯೇ ಆಗಿದೆ. उन्हें देखते भी अपने नए संबंध नई सृष्टि को देखते रहो तो कभी हार हो नहीं सकते. ಅದನ್ನ ನೋಡ್ತಾ ಇದ್ರು ನಿಮ್ಮ ಹೊಸ ಸಂಬಂಧ ಹೊಸ ಸೃಷ್ಟಿಯನ್ನ ನೋಡ್ತಾ ಇರಿ, ಆಗ ಎಂದೂ ನಿಮ್ಗೆ ಸೋಲಾಗಲು
ಸಾಧ್ಯ ಇಲ್ಲ. ಸ್ಲೋಗನ್: ಯೋಗಿ ಕಿ ನಿಶಾನಿ ಹೇ ಸದಾ ಕ್ಲೀನ್ ಔರ್ ಕ್ಲಿಯರ್. ಯೋಗಿಗಳ ಚಿಹ್ನೆಯಾಗಿದೆ ಸದಾ ಕ್ಲೀನ್ ಮತ್ತು ಕ್ಲಿಯರ್ ಆಗಿರುವುದು. ये अव्यक्त इशारे अपवित्रता के बीज को भी समाप्त कर ಸಂಪೂರ್ಣ ಸ್ವಚ್ಛ ಬನೋ. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛರಾಗಿ. अगर ब्राह्मण जीवन में संकल्प में भी अपवित्रता व अमर्यादा आ जाती है तो तख्त नशीन की बजाय गिरती कला में अर्थात नीचे आ जाते हो. ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂತು ಅಂದ್ರೆ ಸಿಂಹಾಸನಕ್ಕೆ ಬದಲಾಗಿ ನೀವು ಇಳಿಯುವ ಕಲೆಗೆ ಅರ್ಥಾತ್ ಕೆಳಗಡೆ ಬಂದ್ಬಿಡ್ತೀರಿ. कोई विकर्म नहीं हुआ लेकिन व्यर्थ कर्म भी हुआ तो पश्चाताप के बजाय महसूसता की स्टेज होती है. ಏನೂ ತಪ್ಪಾಗ್ಲಿಲ್ಲ, ಆದರೆ ವ್ಯರ್ಥ ಸಂಕಲ್ಪಗಳು ನಡೆದ್ರು ಅಥವಾ ವ್ಯರ್ಥ ಕರ್ಮಗಳು ಆದರೂ ಸಹ ಪಶ್ಚಾತ್ತಾಪಕ್ಕೆ ಬದಲಾಗಿ ಅರಿತುಕೊಳ್ಳುವಂತಹ ಅಥವಾ ಅದನ್ನ ಫೀಲಿಂಗ್ ಮಾಡುವಂತಹ ಒಂದು ಸ್ಟೇಜ್ ಆಗ್ತದೆ. महसूस होता है कि यह रॉन्ग है, नहीं होना चाहिए. वह बात कांटे के ಸಮಾನ್ ಚುಪ್ತಿ रहेगी. ಈ ರೀತಿ ಅರಿವಾಗ್ತದೆ ನಾವು ಮಾಡಿರುವುದು ತಪ್ಪು, ಈ ರೀತಿ ಆಗ್ಬಾರ್ದಿತ್ತು ಅಂತ. ಆ ಮಾತು ಮುಳ್ಳಿನ ಸಮಾನ ಒಳಗಡೆನೆ ಚುಚ್ಚುತ್ತಾ ಇರ್ತದೆ. ಇಸ್ಲಿಯೇ ಇಸ್ ವ್ಯರ್ಥ ಸೆ ಭಿ ಮುಕ್ತ ಬನೋ. ಅದಕ್ಕೋಸ್ಕರ ಈ ವ್ಯರ್ಥದಿಂದಲೂ ನೀವು ಮುಕ್ತರಾಗಿ. ಅಚ್ಚಾ, ಓಂ ಶಾಂತಿ. ಹೊತ್ತಿಸಿ ಜ್ಯೋತಿಯ ಬೆಳಗುವುದು
ಗೋಪಿಕೆ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಎನಿತು ಜನ್ಮ ಕಾಡು ತಿರುಗಿದೆ ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ ಮುಳ್ಳು ಕಳ್ಳಿ ಕಂಟಿ ದಾಟಿ ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ ಕೂಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಬ್ರಹ್ಮನಿಂದ ನಿನ್ನ ನೋಡಿದೆ ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ ಮುರಳಿಗಾನ ಕೇಳಿ ಕೇಳಿ ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ ನಲಿದು ಹಾಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಕೈಯ ಹಿಡಿದ ವೇಳಲಿ ನಿನ್ನ ಮಿಲನ ಪಡೆದ ಮೇಲೆ ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ
ನಾನೆಗೋ